ಹಲೋ ಎವ್ರಿವನ್, ದಿಸ್ ಇಸ್ ಜಾಫರ್ ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ. ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಫ್ರೆಂಡ್ ಆ್ಯಪ್ನಲ್ಲಿ ಯಾವ ರೀತಿ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೇಕು ಅಂತ ಚರ್ಚೆ ಮಾಡೋಣ. ಫ್ರೆಂಡ್ ಆ್ಯಪ್ ಅಂದರೆ ಇಲ್ಲಿ ನಾವು ಹೊಸ ಹೊಸ ಸ್ನೇಹಿತರನ್ನ ಮಾಡ್ಕೋಬಹುದು. ಅಲ್ಲಿ ತುಂಬಾ ಒಂದು ವಿಡಿಯೋ ಕಾಲ್ ಅಥವಾ ವಾಯ್ಸ್ ಕಾಲ್ ಮೂಲಕ ತುಂಬಾ ಜನರಿಗೆ ನಾವು ಪರಿಚಯನ ಮಾಡ್ಕೋಬಹುದು. ಯಾವ ರೀತಿ ಅಂತ ಇಲ್ಲಿ ನಾ ಅಕೌಂಟನ್ನು ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಮತ್ತೆ ಇನ್ನೊಂದು ವಿಷಯ ಏನು ಅಂದ್ರೆ ಸ್ನೇಹಿತರೆ, ಇಲ್ಲಿ ಫ್ರೆಂಡ್ ಆ್ಯಪ್ ಅಂದ್ರೆ ಇದು ಫ್ರೀ ಇರೋದಿಲ್ಲ, ಇದು ಪೇಯ್ಡ್ ಆ್ಯಪ್. ಅಲ್ಲಿ ನಾವು ಸಬ್ಸ್ಕ್ರಿಪ್ಷನ್ನ ತಗೋಬೇಕಾಗತ್ತೆ. ಮತ್ತೆ ಇದು ಈ ಒಂದು ಆ್ಯಪ್ ಕಡೆಯಿಂದ ನಾವು ಯಾವುದೇ ರೀತಿಯಲ್ಲಿ ದುಡ್ಡು ತಗೊಂಡು ಪ್ರಮೋಷನ್ ಮಾಡ್ತಾ ಇಲ್ಲ. ಇಲ್ಲಿ ನಾವು ಕೇವಲ ಈ ಒಂದು ವಿಡಿಯೋನ ಜನರಲ್ ನಾಲೆಜ್ಗಾಗಿ ಹೇಳ್ತಾ ಇದೀವಿ. ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರು, ಫ್ರೆಂಡ್ ಆ್ಯಪ್ ಬಗ್ಗೆ ವಿಡಿಯೋ ಮಾಡಿ ಸರ್, ವಿಡಿಯೋ ಮಾಡಿ ಅಂತ. ಅದಕ್ಕಾಗಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇಲ್ಲಿ ಯಾವುದೇ ರೀತಿಯಲ್ಲಿ ಪ್ರಮೋಷನಲ್ ವಿಡಿಯೋ ಅಲ್ಲ, ನಾನು ಜನರಲ್ ನಾಲೆಜ್ಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಯಾವ ರೀತಿ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ಮಾತ್ರ ಇದರಲ್ಲಿ ಇರುತ್ತದೆ, ಇದನ್ನ ಬಿಟ್ಟು ಬೇರೆ ಏನೂ ಇರೋದಿಲ್ಲ. ಮತ್ತೆ ಇಲ್ಲಿ ನೀವು ಇಲ್ಲಿ ದುಡ್ಡನ್ನ ಕೊಡೋದು ಬಿಡೋದು ನಿಮ್ಗೆ ಇಷ್ಟಪಟ್ಟಿದ್ದು ನಿಮ್ಮ ಸ್ವಂತ ಜವಾಬ್ದಾರಿ ಮೇಲೆ ನೀವು ಅವರಿಗೆ ದುಡ್ಡನ್ನ ಹಾಕಬಹುದು. ಇಲ್ಲಿ ಯಾವ ರೀತಿ ಫ್ರೆಂಡ್ಸ್ ಇರುತ್ತೆ, ಇದು ಜೆನ್ಯೂನ್ ಇದೆಯಾ ಇಲ್ವಾ ಅಂತ ಅದಕ್ಕೂ ಕೂಡ ನಮಗೆ ಮಾಹಿತಿ ಇರೋದಿಲ್ಲ. ಯಾಕೆಂದ್ರೆ ನಾನು ಈ ಆ್ಯಪ್ನ ಯೂಸ್ ಮಾಡಿಲ್ಲ, ಅದಕ್ಕಾಗಿ ಹೇಳ್ತಾ ಇದ್ದೀನಿ. ಅದಕ್ಕಾಗಿ ಈ ಆ್ಯಪ್ನಲ್ಲಿ ನಾವು ಅಕೌಂಟನ್ನು ಕ್ರಿಯೇಟ್ ಮಾಡಬೇಕಾದ್ರೆ ಮೊದಲು ಪ್ಲೇಸ್ಟೋರ್ನಲ್ಲಿ ಹೋಗ್ಬಿಟ್ಟು ಫ್ರೆಂಡ್ ಆ್ಯಪ್ನ ನಾವು ಡೌನ್ಲೋಡ್ ಮಾಡ್ಕೋಬೇಕು. ಈ ರೀತಿಯ ಒಂದು ಇಲ್ಲಿ ನೋಡ್ಬೋದು, ಈ ಫೋಟೋನಲ್ಲಿ ಈ ರೀತಿ ಒಂದು ಸಿಂಬಲ್ ಒಂದು ಈ ಆ್ಯಪ್ ಇರುತ್ತೆ. ಈ ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಓಪನ್ ಮಾಡಿದ ತಕ್ಷಣ ಮೊದಲು ಕೆಲವೊಂದಿಷ್ಟು ಪರ್ಮಿಷನ್ಸ್ಗಳನ್ನ ಕೇಳುತ್ತೆ. ಅಲೌ ಮಾಡಿಬಿಟ್ಟು ನಿಮ್ಮ ಅಕೌಂಟ್ ನಂಬರ್ ಹಾಗೂ ಅಕೌಂಟ್ ನಂಬರ್ ಅಲ್ಲ, ಮೊಬೈಲ್ ನಂಬರ್ ಹಾಗೂ ಇಮೇಲ್ ID ಮೂಲಕ ಈ ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಮೊಬೈಲ್ ನಂಬರ್ನ ಹಾಕಿಬಿಟ್ಟು OTP ಮೂಲಕ ನೀವು ಅಕೌಂಟನ್ನು ಒಂದು ಸಾರಿ ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ಒಂದು ಯಾವ ರೀತಿ ಇಂಟರ್ಫೇಸ್ ಇರುತ್ತೆ ಅಂತ ನಾನು ಹೇಳ್ತೀನಿ ನೋಡಿ. ನೋಡಿ, ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಸ್ನೇಹಿತರೆ. ಇಲ್ಲಿ ಆಡಿಯೋ ಕಾಲ್ ಅಂತ ಒಂದು ಆಪ್ಷನ್ ಇರುತ್ತೆ. ಈ ಒಂದು ಆಡಿಯೋ ಕಾಲ್ ಮೇಲೆ ನಾವು ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಬಹುದು, ಇಲ್ಲಿ 9 ರೂಪಾಯಿನ ಪೇಮೆಂಟ್ ಮಾಡಿ ಅಂತ ಹೇಳ್ತಾ ಇದೆ. ಇಲ್ಲಿ UPI ಆ್ಯಪ್ನ ಸೆಲೆಕ್ಟ್ ಮಾಡಿಬಿಟ್ಟು ಯಾವುದಾದ್ರೂ ಒಂದು UPI ಆ್ಯಪ್ ಮೂಲಕ ನಾನು ಪೇಮೆಂಟ್ ಮಾಡ್ತೀನಿ. ಇಲ್ಲಿ ಪೇ ಆನ್ ಆ್ಯಪ್ ಅಂತ ಬರ್ತಾ ಇದೆ. ಪೇಮೆಂಟ್ ಮಾಡಿದ ನಂತರದಲ್ಲಿ ಇಲ್ಲಿ ನಮ್ಮ ಫೋನ್ಪೇ ಓಪನ್ ಆಗುತ್ತೆ ಸ್ನೇಹಿತರೆ. ಅದರ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಫೋನ್ಪೇದಲ್ಲಿ ಹೋಗ್ಬಿಟ್ಟು ನಾವು ಈ ರೀತಿ ಪೇಮೆಂಟನ್ನು ಮಾಡಬೇಕಾಗುತ್ತೆ. ಇಲ್ಲಿ UPI ಪಿನ್ನನ್ನು ಹಾಕಿಬಿಟ್ಟು ನಾವು ಪೇಮೆಂಟನ್ನು ಮಾಡಬೇಕಾಗುತ್ತೆ. ಇಲ್ಲಿ ಯಾವುದೇ ರೀತಿಯಲ್ಲಿ ಆಟೋ ಪೇ ಕೂಡ ಇದು ತಗೊಳ್ತಾ ಇಲ್ಲ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಈ ರೀತಿ ನೋಡಿ, 90 ಕಾಯಿನ್ಸ್ ಕ್ರೆಡಿಟೆಡ್ ಅಂತ ಬರ್ತಾ ಇದೆ. ಅಂದರೆ ಇಲ್ಲಿ ಕಾಯಿನ್ಸ್ನ ನಾವು ಖರೀದಿ ಮಾಡ್ಕೋಬೇಕಾಗತ್ತೆ. ಮಾಡಿಬಿಟ್ಟು ಅದರ ಮೂಲಕ ನಾವಲ್ಲಿ ಒಂದು ಚಾಟ್, ವಾಯ್ಸ್ ಚಾಟ್ ಅಥವಾ ವಿಡಿಯೋ ಚಾಟ್ನ ಮಾಡಬಹುದು. ಈ ರೀತಿ ಒಂದು ಪರ್ಮಿಷನ್ಸ್ಗಳನ್ನ ಕೇಳಿದರೆ ನೀವು ಅಲೌ ಮಾಡಬಹುದು. ಮಾಡಿದ ತಕ್ಷಣದಲ್ಲಿ ಇಲ್ಲಿ ಒಂದು ಕಾಲ್ ಕನೆಕ್ಟ್ ಆಗುತ್ತೆ ಸ್ನೇಹಿತರೆ. ಫಸ್ಟ್ಗೆ ಒಂದು ಪ್ರೈವೇಟ್ ಟ್ರೈನಿಂಗ್ ಅಂತ ಒಂದು ಕಾಲ್ ಕನೆಕ್ಟ್ ಆಗುತ್ತೆ, ಅವರೊಟ್ಟಿಗೆ ನಾವು ಮಾತಾಡಬಹುದು. ನಂತರದಲ್ಲಿ ನಾನು ಈ ಒಂದು ಕಾಲ್ನ ಕ್ಯಾನ್ಸಲ್ ಮಾಡ್ತೀನಿ. ಮಾಡಿಬಿಟ್ಟು ಇಲ್ಲಿ ನೋಡ್ಬೋದು, ಈ ರೀತಿ ಒಂದು ಡ್ಯಾಶ್ ಬೋರ್ಡ್ ಇಲ್ಲಿ ಓಪನ್ ಆಗಿ ಬರ್ತೀನಿ. ನೀವು ಸಬ್ಸ್ಕ್ರಿಪ್ಷನ್ನ ಖರೀದಿ ಮಾಡಿದ ನಂತರದಲ್ಲಿ ಇಲ್ಲಿ ಜಾಯಿನ್ ಅಂತ ಒಂದು ಆಪ್ಷನ್ ಕೊಟ್ಟಿರ್ತಾರೆ, ವಾಯ್ಸ್ ಕಾಲ್ ಅಥವಾ ವಿಡಿಯೋ ಕಾಲ್ನ ಜಾಯಿನ್ ಅಂತ. ಪ್ರೈವೇಟ್ ರೂಮ್ಸ್ ಅಂತ ಕೂಡ ಇಲ್ಲಿ ಆಪ್ಷನ್ಸ್ ಇದೆ, ಇಲ್ಲಿ ಪಬ್ಲಿಕ್ ರೂಮ್ಸ್ ಅಂತ ಇದೆ. ಇಲ್ಲಿ ಹಲವಾರು ಒಂದು ವಿಧಾನದಲ್ಲಿ ನಾವು ಸ್ನೇಹಿತರನ್ನ ಪರಿಚಯ ಮಾಡ್ಕೋಬಹುದು. ವಿಡಿಯೋ ಕಾಲ್ ಮೂಲಕ ಕನೆಕ್ಟ್ ಮಾಡ್ಕೋಬಹುದು, ಹಾಗೆ ವಾಯ್ಸ್ ಕಾಲ್ ಮೂಲಕ ಕನೆಕ್ಟ್ ಮಾಡ್ಕೋಬಹುದು. ಇಲ್ಲಿ ಹೊಸ ಜನರಿಗೆ ನಾವು ಪರಿಚಯ ಮಾಡ್ಕೋಬಹುದು. ಆದರೆ ಇದು ಫ್ರೀ ಇರೋದಿಲ್ಲ ಸ್ನೇಹಿತರೆ. ಇಲ್ಲಿ ಕೆಳಗಡೆ ನೋಡ್ಬೋದು, ಹಲವಾರು ಆಪ್ಷನ್ಸ್ಗಳು ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ಟ್ರೈನಿಂಗ್ ಅಂತ ಇದೆ ಸ್ನೇಹಿತರೆ. ಟ್ರೈನಿಂಗ್ನಲ್ಲಿ ಹೋಗ್ಬಿಟ್ಟು ನಾವಿಲ್ಲಿ ಯಾವ ರೀತಿ ನಾವು ಒಂದು ಕನೆಕ್ಟ್ ಆಗಬೇಕು ಜನರೊಂದಿಗೆ ಅಂತ ಇಲ್ಲಿ ಟ್ರೈನಿಂಗ್ ಇರುತ್ತೆ. ನಂತರದಲ್ಲಿ ಇಲ್ಲಿ ಫ್ರೆಂಡ್ ಅಂತ ಇದೆ. ಇಲ್ಲಿ ಫ್ರೆಂಡ್ನ ಗ್ರೂಪ್ಸ್ಗಳಿರುತ್ತೆ. ಜಾಯಿನ್ ರೂಮ್ ಅಂತ ಏನಿದೆ ಇದರಲ್ಲಿ ನಾವು ಜಾಯಿನ್ ಆಗಬಹುದು. ನಂತರದಲ್ಲಿ ರೇಡಿಯೋ ಅಂತ ಇದೆ. ಹಾಗೆ ಇಲ್ಲಿ ರೀಸೆಂಟ್ಸ್ ಅಂದರೆ ನಾವು ರೀಸೆಂಟಾಗಿ ನಾವು ಯಾರ ಜೊತೆಗೆ ಮಾತಾಡಿದ್ದೀವಿ, ಯಾರ ಜೊತೆಗೆ ಕನೆಕ್ಟ್ ಆಗಿದ್ದೀವಿ ಅಂತ ಇಲ್ಲಿ ರೀಸೆಂಟ್ಸ್ ಅಂತ ಒಂದು ಆಪ್ಷನ್ ತೋರಿಸುತ್ತೆ. ಈ ರೀತಿ ಒಂದು ಫ್ರೆಂಡ್ ಆ್ಯಪ್ನಲ್ಲಿ ನೋಡ್ಬೋದು, ನಮಗೆ ಒಂದು ಸ್ನೇಹಿತರನ್ನ ಪರಿಚಯ ಮಾಡ್ಕೊಳ್ಳೋಂಥ ಅವಕಾಶ ಇರುತ್ತೆ. ಆದರೆ ಇಲ್ಲಿ ಈ ರೀತಿ ನಾವು ಅಕೌಂಟನ್ನು ಸಂಪೂರ್ಣವಾಗಿ ಈಗ ಕ್ರಿಯೇಟ್ ಮಾಡಿದ್ದೀವಿ. ನಂತರದಲ್ಲಿ ಈಗ ಸದ್ಯಕ್ಕೆ 9 ರೂಪಾಯಿನ ತೊಗೊಂಡಿದ್ದಾರೆ ಸ್ನೇಹಿತರೆ. ನಂತರದಲ್ಲಿ ಅವರು ಎಷ್ಟು ಅಮೌಂಟನ್ನು ಚಾರ್ಜ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಇಲ್ಲಿ ಕಾಯಿನ್ಸನ್ನು ಖರೀದಿ ಮಾಡಬೇಕಾದ್ರೆ ಮಾತ್ರ ನಾವು ಅಮೌಂಟನ್ನಲ್ಲಿ ಕೊಡಬೇಕಾಗುತ್ತೆ. ನಮ್ಮ ಕಾಯಿನ್ಸಲ್ಲಿ ಖಾಲಿ ಆದ ನಂತರದಲ್ಲಿ ಅಲ್ಲಿ ನಮ್ಮ ಒಂದು ಸಬ್ಸ್ಕ್ರಿಪ್ಷನ್ ಅನ್ನೋದು ಒಂದು ಕೊನೆಗೊಳ್ಳುತ್ತೆ. ಈ ರೀತಿ ನಾವು ಈ ಆ್ಯಪ್ನಲ್ಲಿ ನಾವು ಅಕೌಂಟನ್ನು ಕ್ರಿಯೇಟ್ ಮಾಡಿಬಿಟ್ಟು ಈ ಆ್ಯಪ್ನ ಯೂಸ್ ಮಾಡಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ, ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ಇರ್ತೀನಿ, ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.